ಇವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ ಕೇಳು ನೀನು. ಅತ್ತೆ ಸಿಂಚನನಿಗೆ ಡಾಕ್ಟರ್ ಹೇಳಿದ ತಿಂಡಿ ಮಾಡಬೇಕಿತ್ತು, ಅದಕ್ಕೆ ಮಾಡೋಣ ಅಂತ ಬಂದೆ. ಯಾಕೆ ನಾವು ಮಾಡಿಕೊಟ್ರೆ ಆಗೋದಿಲ್ವಾ, ಅಥವಾ ಅವಳು ತಿನ್ನಲ್ಲ ಅಂತ ಹೇಳಿದ್ಲಾ? ಅಮ್ಮ ಮಾಡಿದ್ದನ್ನು ಯಾವ ಮಗಳು ತಿನ್ನಲ್ಲ ಹೇಳಿ? ಅದನ್ನು ತಿನ್ನೋಕ್ಕೆ ಅದೃಷ್ಟ ಮಾಡಿರಬೇಕು. ಆದರೆ ನೀವು ಯಾಕೆ ತೊಂದರೆ ತೊಗೋತೀರಾ? ನಾನೇ ಮಾಡ್ತೀನಿ. ನನ್ನ ಮಕ್ಳಿಗೆ ಮಾಡೋದಕ್ಕೆ ನನಗೇನೂ ತೊಂದರೆ ಆಗಲ್ಲ. ಅದು ಅಲ್ಲದೆ ಅವಳಿಗೇನು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಮಾಡ್ತೀನಿ, ನೀನು ಎದ್ದೋಗು. ಮತ್ತು ಈಗ ಅವಳಿಗೆ ಇಷ್ಟವಾಗಿರೋದನ್ನು ಮಾಡೋದಲ್ಲ, ಡಾಕ್ಟರ್ ಹೇಳಿರೋದನ್ನು ಮಾಡಬೇಕು. ಅದಕ್ಕೆ ನಾನೇ ಮಾಡ್ತೀನಿ, ನೀವು ಆರಾಮಾಗಿ ರೆಸ್ಟ್ ತೊಗೊಳ್ಳಿ. ಅತ್ತೆ ಅವರಷ್ಟು ಹೇಳ್ತಿದ್ದಾರೆ ತಾನೆ, ನೀವು ಯಾಕೆ ಈ ಥರ ಎಲ್ಲ ತೊಂದರೆ ತೊಗೊಳ್ತೀರಾ? ಬನ್ನಿ ಹೋಗೋಣ. ಏನೇ ಇವಳು ಇಲ್ದೆ ನಮ್ಮ ಮನೆ ನಡೆಯೋದೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ದಾಳೆ. ಏನು ಮಾಡ್ತಾಳೋ ಮಾಡಲಿ, ನನಗೆ ಸಮಯ ಸಿಗಲಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇವಳಿಗೆ. ಏನಮ್ಮ ನೀಲು, ನಿಮ್ಮ ಅಣ್ಣನ್ನೇ ಮರೆತುಬಿಟ್ಟಿದ್ಯಾ ಅನ್ಸುತ್ತೆ. ಅಂಥದ್ದೇನಾಯಿತು? ಸರ್, ನಾನು ನೀಲು ಅವರಲ್ಲ, ಭಾವನಾ ಮಾತಾಡ್ತಿರೋದು. ಒಂದು ನಿಮಿಷ ಇರಿ ಸರ್, ನಾನು ಅವ್ರಿಗೆ ಕೊಡ್ತೀನಿ. ನೀಲು ಅವರೇ, ನಿಮ್ಮ ಅಣ್ಣ ಫೋನ್ ಮಾಡಿದ್ದಾರೆ. ಇದೇನೇ ನೀಲು, ಇಷ್ಟು ದಿನ ಇಲ್ದೇ ಇರೋ ಅಣ್ಣ ಇವತ್ತೆಲ್ಲಿಂದಲೇ ಪ್ರತ್ಯಕ್ಷ ಆಗ್ಬಿಟ್ಟ? ಅತ್ತೆ ಅದು ಇವನು ನನ್ನ ದೂರದ ಸಂಬಂಧಿ ಅತ್ತೆ. ನಮ್ಮ ಅಜ್ಜಿ ಇದ್ದಾರಲ್ಲ, ಅವ್ರ 3ನೇ ತಂಗಿ 2ನೇ ಮಗ, ನನಗೆ ಅಣ್ಣ ಆಗ್ಬೇಕಂತೆ. ಅದೇನಿಗೆ ಕಾಲ್ ಮಾಡಿದಾನಂತ ಗೊತ್ತಿಲ್ಲ. ಅದೇನು ಹೇಳ್ತೀಯ ನನಗೊಂದು ಅರ್ಥ ಆಗ್ತಿಲ್ಲ. ಸರಿ, ಹೋಗಿ ಮಾತಾಡ್ಕೊಂಡು ಬಾ. ಸರಿ ಅತ್ತೆ.